ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ಎಲೆಕ್ಷನ್ ಎಲೆಕ್ಷನ್ ಎಲೆಕ್ಷನ್, ಎಲ್ಲೆಲ್ಲೂ ಚುನಾವಣೆಯ ಅಬ್ಬರ, ರಾಜಕೀಯ ಪಕ್ಷಗಳ ಹಾರಾಟ ಹೋರಾಟ. ಒಂದೆಡೆ ಟಿಕೆಟ್ಗಾಗಿ ಪೈಪೋಟಿ ನಡೆದಿದ್ರೆ ಇನ್ನೊಂದೆಡೆ ಪಕ್ಷದಿಂದ ಪಕ್ಷಕ್ಕೆ ಜಿಗಿಯೋ ರಾಜಕಾರಣಿಗಳ ಕಸರತ್ತು. ಇಂತಹ ಸಂದರ್ಭದಲ್ಲಿ ಜನರ ಸಮಸ್ಯೆಗಳನ್ನು ಕೇಳೋವ್ಯಾರು, ನೋಡೋವ್ಯಾರು? ಇದಕ್ಕಾಗಿ ನಾವು ನಿಮಗೆ ಒಂದು ಒಳ್ಳೆಯ ವೇದಿಕೆಯನ್ನು ಒದಗಿಸ್ತಿದ್ದೇವೆ, ಅದೇ ಲೌಡ್ ಸ್ಪೀಕರ್. ಬನ್ನಿ, ಲೌಡ್ ಸ್ಪೀಕರ್ ವಿಶೇಷ ಕಾರ್ಯಕ್ರಮದ ಮೂಲಕ ನಮ್ಮ ಜನರ ಮಾತೇನು, ಸಮಸ್ಯೆಗಳೇನು ಅಂತ ನೋಡೋಣ. ಇವತ್ತು ನಮ್ಮ ಲೌಡ್ ಸ್ಪೀಕರ್ ವೇದಿಕೆ ಹೋಗಿದ್ದು ದೊಡ್ಡಬಳ್ಳಾಪುರಕ್ಕೆ. ಬನ್ನಿ, ಆ ಕ್ಷೇತ್ರದ ಜನರ ಸಮಸ್ಯೆಗಳೇನು ಅನ್ನೋದನ್ನ ಅವರ ಬಾಯಲ್ಲೇ ಕೇಳೋಣ. ನರಸಿಂಹಸ್ವಾಮಿಯವರು ಬಂದಿರೋ ಮನೆ ಗೆಲ್ಲಿಸ್ದೆ, ಆದರೂ ನಮ್ಮಲ್ಲಿ ಏನು ಮಾಡಲಿಲ್ಲ. ಇವಾಗ ಜಕ್ಕಲ್ ಮಡಗಿನ ನೀರು ಅಂತ ನಾವು ಇಲ್ಲಿಂದ ತೊಟ್ಟು ನೀರು ಸೋರಿಸ್ತಾ ಇದ್ದೀವಿ, ಆದರೂ ನೀರು ಬರಲಿಲ್ಲ. ಬತ್ತೈತೆ ಅಂತ ನಾವು ಕಾಯ್ತಾ ಇದ್ದೀವಿ. ನೋಡೋಣ ಅದೇನ ಆದರೆ ಮಾಡಿಕೊಡ್ಬೇಕು. ಯಾರೇ ಶಾಸಕರಾಗಲಿ ಅವ್ರು ಮಾಡಿಕೊಡ್ಬೇಕು. ಇನ್ನೊಂದು, ಈ ಮತ ಚಲಾವಣೆ ಮಾಡೋದು ಅಷ್ಟೇ. ಈಗ ಯಾರೇ ದುಡ್ಡು ಕೊಡಲಿ, ಯಾರೇ ಇದು ಮಾಡಲಿ, ಅವ್ರವ್ರು ಅದು ಏನು ಮಾಡೋಕ್ಕಾಗಲ್ಲ. ಅವ್ರ ಅನಿಸಿಕೆ ಏನೇನಿರುತ್ತೋ ಒಟ್ಟಿಗೆ ಒಳ್ಳೆಯವ್ರನ್ನ ಆರಿಸ್ಬೇಕು. ನನ್ನ ಹೆಸರು ವಾಸುಕಿ. ಸುವರ್ಣ ದುಡ್ಡು ನೇರದಿಟ್ಟ ನಿರಂತರ ವಾರ್ತೆಗಳಿಗೆ ಧನ್ಯವಾದಗಳು. ಇಲ್ಲಿ ಎಲ್ಲ ಪಕ್ಷದವ್ರು ಬರ್ತಾರೆ, ಪ್ರಚಾರ ಮಾಡ್ತಾರೆ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ. ಆದರೆ ಬೇಸಿಕ್ ನೀಡ್ಸು, ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ಏನೂ ಸಾಲ್ವ್ ಆಗಿಲ್ಲ. ಮುಖ್ಯವಾಗಿ ಬೇಸಿಕ್ ನೀಡ್ಸನ್ನು ಸಾಲ್ವ್ ಮಾಡಬೇಕು ಅನ್ನೋದು ಯಾರೇ ಬಂದ್ರೂ ನಾನು ಕೇಳ್ಕೊಳ್ಳೋದು ಅಂತ ಅಷ್ಟೆ. ಸರ್, ಎಲ್ಲರೂ ಬರ್ತಾರೆ, ಎಲ್ಲರೂ ಓಟ್ ಕೇಳ್ತಾರೆ, ಮನೆಗೂ ಹೋಗ್ತಾರೆ. ಬಟ್ ಏನಾದರೆ ನೀರಿಲ್ಲ, ಈ ಕಡೆ ರೋಡ್ ಸರಿ ಇಲ್ಲ, ಕ್ಲೀನಿಂಗ್ ಇಲ್ಲ. ಎಲ್ಲರೂ ಬರ್ತಾರೆ, ಎಲ್ಲರೂ ಕೇಳ್ತಾರೆ ಓಟ್ ಅನ್ನೋದು. ಎಲ್ಲರೂ ಒಂಥರ ಭಿಕ್ಷೆ ಥರ ಕೇಳ್ತಾರೆ. ಬರ್ತಾರೆ, ಯಾವ ಥರ ಕೇಳ್ತಾರೆ ಅಂದರೆ ತುಂಬ ಡೀಪಾಗಿ ಕೇಳ್ತಾರೆ. ನಾವು ಕೂಡ ಅವ್ರ ಹತ್ರ ಹೋದಾಗ, ಸರ್ ಒಂದು ಕೆಲಸ ಇದೆ ಸರ್, ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ಅಂದರೆ ಒಬ್ಬರು ಕೂಡ ಬರೋಲ್ಲ ಸರ್. ಇಲ್ಲಿ ಸತ್ಯವಾಗು ಸರ್, ನಮ್ಮ ಮನೇಲಿ ಟ್ಯಾಂಕರ್ ಹೊಡ್ಸ್ಕೊಳ್ತಾ ಇದ್ದೀವಿ, 300 ರೂಪೀಸ್ ಕೊಡ್ತಾ ಇದ್ದೀವಿ ಟ್ಯಾಂಕರ್ಗೆ. ಬಂದು ಸರ್ ನೀರು ಪ್ರಾಬ್ಲಮ್ ಇದೆ, ಯಾರಪ್ಪ ನೀನು ಮಾಡಲ್ ಕೌನ್ಸಿಲ್ ಅಂತ ಕೇಳಪ್ಪ. ನಾವು ಬರ್ತೀವಿ, ಯಾವಾಗ ಓಟ್ ಕೇಳೋವಾಗ ಯಾರನ್ನ ಕೇಳಬೇಕು? ನಿಮ್ಮನ್ನು ಕೇಳಿದ್ದೀವಲ್ಲ, ನೀವು ನಮ್ಮನ್ನು ಕೇಳಿ, ನೀವು ಓಟ್ ಕೇಳಿದ್ದೀರ, ಓಟ್ ಹಾಕಿದ್ದೀವಿ. ಅವತ್ತು 500 ರೂಪಾಯಿ ಇಸ್ಕೊಂಡಿಲ್ವಾ, 1000 ರೂಪಾಯಿ ಇಸ್ಕೊಂಡಿಲ್ವಾ? ಹಾಂ, ಇವತ್ತೇನಕ್ಕೆ ನಾನು ನಿಮಗೆ ನೀರು ಬಿಡಬೇಕು, ಬಿಟ್ಕೊಳ್ಳಿ ನೀವು ಅಂತಾರೆ. ತುಂಬ ಪ್ರಾಬ್ಲಮ್ ಆಗಿದೆ ಸರ್. ಕ್ಲೀನಿಂಗ್ ಆಗ್ಬೋದು, ಡ್ರೈನೇಜ್ ಆಗ್ಬೋದು, ಯಾವುದೋ ಒಂದು ಅಂಗವಿಕಲರದ್ದು ಆಗ್ಬೋದು, ಯಾವುದು ಏನೂ ಮಾಡ್ತಾ ಇಲ್ಲ ಸರ್. ಇಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ. ಎಲ್ಲರೂ ಕಷ್ಟಜೀವಿಗಳೇ ಇಲ್ಲಿ, ಅವರು ಮಾತ್ರ ಸುಖಜೀವಿಗಳು. ಎ ಸಿಯಲ್ಲಿ ಇರ್ತಾರೆ. ಇವಾಗ ಸಮ್ಮರ್ ಸರ್ ಇದು, ಆಚಲ್ಲಿ ನೀರು ಕೂಡ ಇಲ್ಲ. ಇಲ್ಲಿ ಒಂದು ವಾಟರ್ ಪ್ಯಾಕೆಟ್ ಕೊಂಡ್ಕೊಳ್ಳೋಕೆ ಕೂಡ ತುಂಬ ಕಷ್ಟವಾಗಿದೆ. ಅಷ್ಟೊಂದು ವಾಟರ್ ಪ್ರಾಬ್ಲಮ್ ಅಂದರೆ ಅವರು ಕೂಡ ಅದನ್ನು ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವೆಲ್ಲಿ ಸರ್ ಹೋಗೋ ನೀರಿಗೆ? ಕೊಚ್ಚೆ ನೀರು ಕುಡಿಯೋಕ್ಕಾಗುತ್ತಾ? ಆ ನೀರು ಕುಡಿಯೋಕ್ಕಾಗುತ್ತಾ ಸರ್? ಹೇಳಿ ಸರ್ ನೀವೇ. ತುಂಬ ದುಃಖವಾಗಿದೆ. ಈ ಸಾರಿ ಮತ ನೀಡಬೇಕು ಅಂತಂದ್ರೆ ಒಳ್ಳೆ ಕ್ಯಾಂಡಿಡೇಟ್ನ ಅಭ್ಯರ್ಥಿ ಆಗಿ ಮಾಡಿ ಅಂತಾರೆ. ಯಾವ ಅಭ್ಯರ್ಥಿನ ಮಾಡೋದು? ಬರೋರೆಲ್ಲ ಅದೇ ಥರ ಆಗ್ಬಿಟ್ಟಿದೆ ನೋಡಿ. ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ, ಹಳೆ ಬಸ್ ಸ್ಟ್ಯಾಂಡ್ ಇದು ಬರೀ ಎಲ್ಲರೂ ಗೌರ್ಮೆಂಟ್ ಜಾಗನೇ ಇದೆ. ಇಲ್ಲಿ ಇದನ್ನೆಲ್ಲ ಹೊಡೆದಾಕಿ ಹೊಸ ಬಸ್ ಸ್ಟ್ಯಾಂಡ್ ಕಟ್ಟಕ್ಕೆ ಏನಾಗುತ್ತೆ? ಎಲ್ಲೋ ಕೆರೆನಲ್ಲಿ ಅಲ್ಲಿ ಕಟ್ಟಿದ್ರೆ ಅಲ್ಲಿ ಜನ ಹೋಗ್ತಾರೆ ಅಂದರೆ ಇಲ್ಲಿ ಬಿಸ್ನೆಸ್ಸು. ಇಲ್ಲೆಲ್ಲ ಹೊಡೆದಾಗ ಕಟ್ಲಿ ಬಿಡ್ರಿ. ಈಗ ಚಿಕ್ಕಬಳ್ಳಾಪುರದಲ್ಲಿ ಹೊಡೆದಾಗ ಕಟ್ತಾ ಇದಾರಲ್ಲ, ಅದೇ ಥರ ಕಟ್ಲಿ ಬಿಡ್ರಿ. ಜನಕ್ಕೆ ಇದು ಅನುಕೂಲ. ರಸ್ತೆ ಇದೆ, ಇದಿದೆ. ಅಲ್ಲಿ ಯಾರೋ ಅಲ್ಲಿ ಹೋದ್ರೆ ಯಾರೇ ಬರ್ತಾರೆ? ಎರಡು ಬಸ್ ಸ್ಟ್ಯಾಂಡ್ ಹೊಡೆದ್ಬಿಟ್ಟು ದೊಡ್ಡ ಬಸ್ ಸ್ಟ್ಯಾಂಡೇ, ಹೈಟೆಕ್ ಬಸ್ ಸ್ಟ್ಯಾಂಡ್ ಕಟ್ಬೋದ್ರಿ. ಯಾಕೆ ಕಟ್ಟಕ್ಕಾಗಲ್ಲ? ಈಗ ಯಲಹಂಕ 401 ಬಸ್ ಸ್ಟಾಪಲ್ಲಿ ಯಾವ ಥರ ಹೈಟೆಕ್ ಬಸ್ ಸ್ಟ್ಯಾಂಡ್ ಕಟ್ತಾ ಇಲ್ಲ? ಇದನ್ನೆಲ್ಲ ಹೊಡೆದಾಗ ಕಟ್ಲಿ ಬಿಡ್ರಿ. ಗೌರ್ಮೆಂಟ್ ಜಾಗನೇ ತಾನೆ. ಇವ್ರಿಗೆ ಅದು ಬೇಕಾಗಿಲ್ಲ. ಯಾರೋ ಟೆಂಡರ್ ಕರೀತಾರೆ, ಅವ್ನು ದುಡ್ಡು ಮಾಡ್ಕೊಳ್ಳೋ ಸಲುವಾಗಿ ಅಲ್ಲಿ ಕಟ್ತಾರೆ. ಇಲ್ಲಿ ಯಾರು? ಇಲ್ಲೆಲ್ಲ ಇವರು ಎಲ್ಲ ಲಾಬಿ, ಕಾಂಟ್ರಾಕ್ಟ್ ಲಾಬಿ. ಇದು ಇಡೀ ಸೆಂಟ್ರು ದೊಡ್ಡಬಳ್ಳಾಪುರಕ್ಕೆ, ಅದೆಲ್ಲ ದೂರ ಇದೆ. ಎಲ್ಲ ಲಾಬಿ. ಕಾಂಟ್ರಾಕ್ಟ್ರು ನಾನು 100 ಕೋಟಿ ನಿನಗೆ ಇಷ್ಟೊಂದು ಕೋಟಿ ಕಮಿಷನ್ ಕೊಡ್ತೀನಿ ಅಂದರೆ ಸಾಕು, ಆಯಿತು. ಅಲ್ಲೆಲ್ಲ ಕೆರೆ ಅದು. ಅಲ್ಲಿ ಯಾರು ಬರ್ತಾರೆ? ಜನ ಯಾರು ಬರ್ತಾರೆ? ಇಲ್ಲ ಕಟ್ಬೋದಲ್ಲ, ಒಳ್ಳೆ ಹೈಟೆಕ್ ಬಸ್ ಸ್ಟ್ಯಾಂಡ್. ಇಷ್ಟೊಂದು ಜಾಗ ಇದೆಯಲ್ಲ, ಇದಕ್ಕಿಂತ ಜಾಗ ಬೇಕಾ? ಒಂದು ಬಿಂದಿಗೆ ಬಂದು 3 ರೂಪಾಯಿ ನೀರು. ಒಂದು ಬಿಂದಿಗೆಗೆ 3 ರೂಪಾಯಿ ನೀರು ಕೊಟ್ಟು ಎಷ್ಟು ದಿನ ಕುಡಿಯೋಕ್ಕಾಗುತ್ತೆ? ಅದನ್ನ 5 ವರ್ಷಕ್ಕೊಂದ್ಸರಿ ಬರ್ತಾರೆ, ನಮ್ಮ ಕಾಲಕ್ಕೆ ಹಿಡಿತಾರೆ. ಗೆಲ್ಲಿದೆ ಸೋಲ್ಲಿ ಅಣ್ಣಪ್ಪ ಅಂತ ಹೋದ್ರೆ ನಡೆಯೋ ನಿಮ್ಮ
ಅಂತಾರೆ. ಅದು ಬಸ್ ಸ್ಟ್ಯಾಂಡ್ ಏನ್ರಿ ಅದು? ಅಲ್ಲಿ ನೋಡ್ರಿ ಬಸ್ ಸ್ಟ್ಯಾಂಡ್ ಅದು ಅಲ್ಲ. ಅದು ಬಸ್ ಸ್ಟ್ಯಾಂಡ್ ಏನ್ರಿ? ಅದು ಬಸ್ ಸ್ಟ್ಯಾಂಡ್ ಅಂದ್ರೆ ಯಾರನ್ನ ಬಯ್ಯ ಹೋಗಿ ಅಲ್ವಾ ನಮ್ಮ ಮಕ್ಕೆ? ಅದು ಬಸ್ ಸ್ಟ್ಯಾಂಡ್ ಅದು? ಆಟೋ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ಅದು. ಲೌಡ್ ಸ್ಪೀಕರ್ ತಂಡ ಸಂಚರಿಸಿದ ದೊಡ್ಡಬಳ್ಳಾಪುರದ ಜನರ ಸಮಸ್ಯೆ ಇಷ್ಟಕ್ಕೆ ಮುಗಿಲಿಲ್ಲ. ಇನ್ನೂ ಏನೇನಿದೆ ಅಂತ ಕೇಳೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.